ಸ್ನೇಹಿತರೆ, ಲೆವೆಲ್ 4 ಗೆ ಸ್ವಾಗತ. ನೀವೇನಾದ್ರೂ ಲೆವೆಲ್ 3 ನ ಕಂಪ್ಲೀಟ್ ಮಾಡಿ ಲೆವೆಲ್ 4 ನವರೆಗೆ ಬಂದಿದ್ರೆ ಅಭಿನಂದನೆಗಳು ಮತ್ತು ಅದ್ಭುತ. ಈಗಾಗಲೇ ನಿಮ್ಮ ಲೈಫ್ ನಲ್ಲಿ ಆಗಿರುವಂತಹ ಚೇಂಜಸ್ ಗಳ ಅನುಭವ ನಿಮಗೆ ಆಗೇ ಇರುತ್ತೆ. ನೀವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ, ವಿಡಿಯೋ ಪ್ರೊಫೈಲ್ ನಲ್ಲಿ ಇದೆ. ಈ ಲೆವೆಲ್ 4 ಇರುತ್ತೆ 120ನೇ ದಿನದಿಂದ 150 ದಿನಗಳವರೆಗೆ. ಇಲ್ಲಿಯವರೆಗೆ ಬ್ರಹ್ಮಚರ್ಯದಿಂದ ನಮ್ಮಲ್ಲಾಗುವ ಚೇಂಜಸ್ ಗಳನ್ನ ನೋಡಿದಿರಾ. ಈಗ ಬ್ರಹ್ಮಚರ್ಯದಲ್ಲಿರುವ ವಿಧಗಳನ್ನ ತಿಳ್ಕೊಂಬರೋಣ. ಬ್ರಹ್ಮಚರ್ಯದಲ್ಲಿ 2 ಟೈಪ್ಸ್ ಗಳಿವೆ. ಮೊದಲನೇದಾಗಿ ಫಿಸಿಕಲ್ ಲೆವೆಲ್ ಬ್ರಹ್ಮಚರ್ಯ ಮತ್ತು ಎರಡನೇದಾಗಿ ಮೆಂಟಲ್ ಲೆವೆಲ್ ಬ್ರಹ್ಮಚರ್ಯ. ಮೊದಲನೇದಾಗಿ ಫಿಸಿಕಲ್ ಲೆವೆಲ್. ನೀವು ಪೈಲ್ವಾನ್ರನ್ನ ನೋಡೇ ಇರ್ತೀರಲ್ವಾ, ಅವರು ಗರಡಿ ಮನೆಯಲ್ಲಿ ತಮ್ಮ ದೇಹವನ್ನ ನೈಸರ್ಗಿಕವಾಗಿ ಪಳಗಿಸಿ ತಮ್ಮ ತಾಕತ್ತನ್ನ ಇಂಪ್ರೂವ್ ಮಾಡ್ಕೊಂಡಿರ್ತಾರೆ. ಅವರು ತಮ್ಮ ಎನರ್ಜಿಯನ್ನ ಟ್ರಾನ್ಸ್ಪಿರೇಷನ್ ಮಾಡಿರ್ತಾರೆ. ಎರಡನೇದಾಗಿ ಮೆಂಟಲ್ ಲೆವೆಲ್. ಇದರಲ್ಲಿ ಋಷಿಮುನಿಗಳು, ಸಾಧು ಸಂತರು ಮೆಡಿಟೇಷನ್ ಇಂದ ಆಧ್ಯಾತ್ಮಿಕ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ. ಒಬ್ಬ ಪೈಲ್ವಾನ್ ತನ್ನ ಸೆಕ್ಸುವಲ್ ಎನರ್ಜಿಯನ್ನ ತನ್ನ ಬಾಡಿ ಮೇಲೆ ಟ್ರಾನ್ಸ್ಪರೇಟ್ ಮಾಡಿರ್ತಾನೆ, ತನ್ನ ದೇಹವನ್ನ ಮಜಬೂತು ಮಾಡಲು. ಋಷಿಮುನಿಗಳು ತಮ್ಮ ಸೆಕ್ಸುವಲ್ ಎನರ್ಜಿಯನ್ನ ಮಸ್ತಿಷ್ಕದ ಮೇಲೆ ಟ್ರಾನ್ಸ್ಪರೆಂಟ್ ಮಾಡಿರ್ತಾರೆ, ಆಧ್ಯಾತ್ಮಿಕತೆಯನ್ನ ಹೆಚ್ಚಿಸಲು. ಪೈಲ್ವಾನ್ ತನ್ನ ಬಾಡಿಯನ್ನ ಮಜಬೂತನ್ನೇನೋ ಮಾಡ್ತಾನೆ, ಆದ್ರೆ ಋಷಿಮುನಿಗಳಂತೆ ಆಧ್ಯಾತ್ಮಿಕತೆಯನ್ನ ಅನುಭವಿಸಲು ಆಗೋದಿಲ್ಲ. ಋಷಿಮುನಿಗಳು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಜ್ಞಾನವನ್ನೇನೋ ಪಡ್ಕೋತಾರೆ, ಆದರೆ ಅವರು ದೈಹಿಕವಾಗಿ ಪೈಲ್ವಾನರಷ್ಟು ಬಲಶಾಲಿ ಆಗಿರೋದಿಲ್ಲ. ಇವರಿಬ್ಬರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ದಾರೆ, ಆದ್ರೆ ಎಷ್ಟು ಡಿಫರೆನ್ಸ್ ಇದೆ ಒಬ್ಬ ಪೈಲ್ವಾನ್ ಮತ್ತು ಋಷಿಮುನಿಗಳಲ್ಲಿ. ಇದೇ ವ್ಯತ್ಯಾಸ ಇರುತ್ತೆ ನಿಮ್ಮ ಎನರ್ಜಿಯನ್ನ ಹೇಗೆ ಹೆಚ್ಚಿಸುತ್ತೀರಿ ಎಂಬುದರ ಮೇಲೆ, ಯಾವ ವಿಷಯದ ಮೇಲೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಟ್ರಾನ್ಸ್ಪಿರೇಷನ್ ಮಾಡೋಕೆ ತುಂಬಾನೇ ರೀತಿಗಳಿವೆ. ಎಕ್ಸರ್ಸೈಸ್, ಯೋಗ, ಜಪ, ಮೆಡಿಟೇಷನ್ ಮತ್ತು ಪ್ರಾಣಾಯಾಮ. ಇವುಗಳಲ್ಲಿ ನೀವು ಯಾವುದರ ಮೇಲೆ ಹೆಚ್ಚು ಗಮನ ಕೊಡ್ತೀರಿ ಅಷ್ಟು ಸ್ಟ್ರಾಂಗ್ ಆಗ್ತೀರಿ. ಕಳೆದ 3 ಲೆವೆಲ್ ನಲ್ಲಿ ನಾನು ನಿಮಗೆ ಮೆಡಿಟೇಷನ್ ಮತ್ತು ಎಕ್ಸರ್ಸೈಸ್ ಕಂಪಲ್ಸರಿ ಹೇಳಿದೆ, ಯಾಕಂದ್ರೆ ನಿಮ್ಮ ಎನರ್ಜಿ ರಿಕವರ್ ಆಗೋಕೆ ಮತ್ತು ಸ್ಟೋರ್ ಆಗೋಕೆ. ಆದ್ರೆ ಲೆವೆಲ್ 4 ನಲ್ಲಿ ನಿಮ್ಮ ಎನರ್ಜಿಯನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ನೀವು ನಿಮ್ಮ ಗಮನವನ್ನ ಓದುವುದರ ಮೇಲೆ ಕೊಟ್ಟರೆ, ವೀರ್ಯರಕ್ಷಾ ಅಥವಾ ಬ್ರಹ್ಮಚರ್ಯದ ಜೊತೆಗೆ, ಆಗ ನೀವು ತುಂಬಾ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತೀರಾ. ನೀವು ಜಿಮ್ ನ ಮೇಲೆ ಗಮನ ಕೊಟ್ಟರೆ, ಬ್ರಹ್ಮಚರ್ಯದ ಜೊತೆ ನೀವು ಅಂದುಕೊಂಡ ರೀತಿ ನಿಮ್ಮ ಬಾಡಿಯನ್ನ ಬಿಲ್ಡ್ ಮಾಡ್ತೀರಾ. ನಿಮ್ಮ ಗಮನವನ್ನ ಸ್ಕಿಲ್ ಗಳ ಮೇಲೆ ಕೊಟ್ಟರೆ, ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೋದು. ಇದೇ ರೀತಿ ನೀವು ಯಾವುದೇ ವಿಷಯದ ಮೇಲೆ ವೀರ್ಯರಕ್ಷದ ಜೊತೆ ಗಮನ ಕೊಟ್ಟರೆ, ಅದರಲ್ಲಿ ನಿಮಗೆ ತುಂಬಾ ಉತ್ತಮವಾದ ರಿಸಲ್ಟ್ ಸಿಗುತ್ತೆ. ನೋಡಿ, ನಾವು ಯಾವುದೇ ಫೀಲ್ಡ್ ನಲ್ಲಿ ಮುಂದೆ ಹೋಗ್ಬೇಕಂದ್ರೆ ದೇಹ ಮತ್ತು ಮನಸ್ಸು ತುಂಬಾನೇ ಅವಶ್ಯಕವಾಗಿರುತ್ತೆ. ಆದ್ದರಿಂದ ನಿಮ್ಮ ಫೋಕಸ್ ಅನ್ನ ಫಿಸಿಕಲ್ ಎಕ್ಸರ್ಸೈಸ್ ಮತ್ತು ಮೆಡಿಟೇಷನ್ ಕಡೆ ಕೊಟ್ರೆ, ಯಾವುದೇ ಫೀಲ್ಡ್ ನಲ್ಲಿ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೋಬಹುದು. ಸರಿ, ಹಾಗಿದ್ರೆ ಲೆವೆಲ್ 1 ಮತ್ತು ಲೆವೆಲ್ 2 ನಲ್ಲಿ ವೀರ್ಯರಕ್ಷೆ ಮಾಡೋದನ್ನ ತಿಳ್ಕೊಂಡಿದ್ದೀರಾ. ಲೆವೆಲ್ 3 ನಲ್ಲಿ ಮೆಡಿಟೇಷನ್ ಮತ್ತು ಎಕ್ಸರ್ಸೈಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಲೆವೆಲ್ 4 ನಲ್ಲಿ ಟ್ರಾನ್ಸ್ಪಿರೇಷನ್ ಮತ್ತು ಫಿಸಿಕಲ್ ಲೆವೆಲ್ ಹಾಗೂ ಮೆಂಟಲ್ ಲೆವೆಲ್ ಬ್ರಹ್ಮಚರ್ಯದ ಡಿಫರೆನ್ಸ್ ಅನ್ನ ತಿಳ್ಕೊಂಡಿದ್ದೀರಾ. ಈಗ ಲೆವೆಲ್ 4 ನಲ್ಲಿ ಇರುವ ಬೆನಿಫಿಟ್ಸ್ ಮತ್ತು ಪ್ರಾಬ್ಲಮ್ ಗಳ ಬಗ್ಗೆ ತಿಳ್ಕೊಂಬರೋಣ. ಲೆವೆಲ್ 4 ನಲ್ಲಿ ನಿಮಗೆ ಮೆಂಟಲಿ ತುಂಬಾನೇ ಬೆನಿಫಿಟ್ಸ್ ಗಳು ಸಿಗುತ್ತೆ. ಮೊದಲನೇದಾಗಿ ಡಿಪ್ರೆಷನ್ ಕಡಿಮೆ ಆಗುತ್ತೆ. ಬೇಡದಿರೋ ವಿಚಾರ ಅಥವಾ ನೆಗೆಟಿವ್ ಯೋಚನೆ ಸಂಪೂರ್ಣವಾಗಿ ಕಡಿಮೆ ಆಗಿರುತ್ತೆ. ನಿಮ್ಮ ಮೈಂಡ್ ಮೊದಲಿಗಿಂತಲೂ ಕ್ರಿಯೇಟಿವ್ ಮತ್ತು ಶಾರ್ಪ್ ಆಗಿರುತ್ತೆ. ಕೂಲ್ ಮೈಂಡೆಡ್. ಯಾವುದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ಕೂಲ್ ಆಗಿರ್ತೀರಾ. ಕಾನ್ಫಿಡೆನ್ಸ್ ಇನ್ಕ್ರೀಸ್. ಯಾರೊಂದಿಗಾದ್ರೂ ನೀವು ಮಾತನಾಡುವಾಗ ನರ್ವಸ್ ಆಗೋದಿಲ್ಲ, ತುಂಬಾನೇ ಕಾನ್ಫಿಡೆಂಟ್ ಇಂದ ಮಾತಾಡ್ತೀರಾ. ಈ ರೀತಿಯ ಮೆಂಟಾಲಿಟಿ ನಿಮ್ಮೊಳಗೆ ಬಂದ್ರೆ, ನಿಮ್ಮ ಗೋಲ್ ನ ಮೇಲೆ ಮತ್ತು ನಿಮ್ಮ ಲೈಫ್ ನ ಮೇಲೆ ಫೋಕಸ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇದರ ಜೊತೆಗೆ ನಿಮ್ಮೊಳಗೆ ಅಟ್ರಾಕ್ಷನ್ ಪವರ್ ಬಂದಿರುತ್ತೆ. ಅಂದ್ರೆ ನಿಮ್ಮ ಮುಖದಲ್ಲಿನ ಕಾಂತಿ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ನಿಂದಾಗಿ ನಿಮ್ಮ ಸುತ್ತಲಿನವರಲ್ಲಿ ನಿಮ್ಮ ಮೇಲೆ ಒಂದು ರೀತಿಯ ಅಟ್ರಾಕ್ಷನ್ ಉಂಟಾಗುತ್ತೆ. ನೀವು ಅವರಿಗೆ ವಿಶೇಷವಾಗಿ ಕಾಣ್ತೀರಾ. ಆದ್ರೆ ಇಲ್ಲಿ ನೀವು ಈ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅದೇನು ಅಂದ್ರೆ, ನಿಮ್ಮ ಮುಖದ ಕಾಂತಿಯ ರಹಸ್ಯ, ನಿಮ್ಮ ಕಾನ್ಫಿಡೆನ್ಸ್ ನ ರಹಸ್ಯ ಅಥವಾ ನಿಮ್ಮ ಒಳಗೆ ಆಗಿರುವ ಬದಲಾವಣೆಯ ರಹಸ್ಯವನ್ನ ಯಾರೊಂದಿಗೂ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಅವರು ನಿಮ್ಮನ್ನ ತಮಾಷೆ ಮಾಡಬಹುದು, ನಿಮ್ಮನ್ನ ಗೇಲಿ ಮಾಡಬಹುದು. ಇದರಿಂದ ನಿಮ್ಮೊಳಗೆ ಕಾನ್ಫಿಡೆನ್ಸ್ ಕಡಿಮೆಯಾಗಿ ಡಿಮೋಟಿವೇಟ್ ಆಗ್ತೀರಾ. ಇದರಿಂದ ನಿಮಗೆ ಮುಂದೆ ಬ್ರಹ್ಮಚರ್ಯ ಪಾಲನೆ ಮಾಡಲು ಕಷ್ಟ ಆಗ್ಬಹುದು ಮತ್ತು ಕೆಲವರು ನಿಮ್ಮ ಬ್ರಹ್ಮಚರ್ಯವನ್ನ ಹಾಳು ಮಾಡಬಹುದು. ಆದ್ದರಿಂದ ಇದನ್ನು ಸೀಕ್ರೆಟ್ ಆಗಿಡಿ. ಹೀಗೆ ನೋಡೋಣ ಪ್ರಾಬ್ಲಮ್ಸ್ ಗಳ ಬಗ್ಗೆ. ಲೆವೆಲ್ 4 ಮತ್ತು ಲೆವೆಲ್ 5 ನಲ್ಲಿ ಪ್ರಾಬ್ಲಮ್ಸ್ ಅಷ್ಟೊಂದೇನು ಇರೋದಿಲ್ಲ, ಆದ್ರೆ ನೈಟ್ ಫಾಲ್ ಮತ್ತು ಅರ್ಜ್ ಅವಾಗ ಬರ್ತಾ ಇರುತ್ತೆ. ಇದಕ್ಕೆ ನೀವು ಮೊದಲ 3 ಲೆವೆಲ್ ನಲ್ಲಿರುವ ರೂಲ್ ಅನ್ನೇ ಫಾಲೋ ಮಾಡಿ. ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ತಣ್ಣೀರಿನ ಸ್ನಾನ ಮಾಡಿ. ಡೋಂಟ್ ಟಚ್ ಯುವರ್ ಟೂಲ್. ಭಗವಂತನ ಪ್ರಾರ್ಥನೆ ಮಾಡಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು, ನಾನು ನನ್ನ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅನ್ಕೊಂಡಿರೋ ಗುರಿಯ ಸಾಧಿಸುವ ಹಾದಿಯಲ್ಲಿದ್ದೀನಿ. ನನ್ನ ಮೇಲೆ ನನ್ನ ಹೆತ್ತವರ ಕನಸುಗಳಿವೆ, ಜವಾಬ್ದಾರಿಗಳಿವೆ. ಅವುಗಳನ್ನ ನಾನು ನಿಭಾಯಿಸಬೇಕು. ಇವುಗಳನ್ನ ನಿಮ್ಮ ಮೈಂಡ್ ಗೆ ಪದೇ ಪದೇ ನೆನಪಿಸುತ್ತಾ ಇರಿ. ಇದರ ಜೊತೆಗೆ ವೀರ್ಯನಾಶದಿಂದ ಆಗುವ ನಷ್ಟ ಮತ್ತು ಬ್ರಹ್ಮಚರ್ಯದಿಂದ ಆಗುವ ಲಾಭಗಳನ್ನ ನಿಮ್ಮ ಮೈಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿ. ಇದರಿಂದ ನೀವು ಈ ಸಮಸ್ಯೆಗಳಿಂದ ದೂರ ಇರಬಹುದು. ಆಗ ನಿಮ್ಮ ಮೈಂಡ್ ಗೆ ಕ್ಲಾರಿಟಿ ಬರುತ್ತೆ. ಇನ್ನು ನೈಟ್ ಫಾಲ್ ಮೇಲೆ ನಮಗೆ ಯಾವುದೇ ಹಿಡಿತ ಇರೋದಿಲ್ಲ. ಇದೊಂದು ನ್ಯಾಚುರಲ್ ಪ್ರೊಸೆಸ್ ಆಗಿದೆ. ಈ 5 ಲೆವೆಲ್ ಗಳಲ್ಲಿ ಕೆಲವೊಂದು ಬಾರಿ ನೈಟ್ ಫಾಲ್ ಆಗ್ತಾ ಇರುತ್ತೆ. ನಿಮ್ಮ ಒತ್ತಾಯವಿಲ್ಲದೆ ನೈಟ್ ಫಾಲ್ ಆದ್ರೆ ಅದು ತುಂಬಾನೇ ಕಡಿಮೆ ಲೆವೆಲ್ ನಲ್ಲಿ ಇರುತ್ತೆ. ಈ ನೈಟ್ ಫಾಲ್ ಇಂದ ನಿಮಗೆ ಲೋ ಎನರ್ಜಿ ಫೀಲ್ ಆಗೋದಿಲ್ಲ. ಈಗ ಲೆವೆಲ್ 4 ನ ಬಗ್ಗೆ ಕೆಲವೊಂದು ಜನರಲ್ ವಿಚಾರಗಳ ಬಗ್ಗೆ ತಿಳ್ಕೊಂಬರೋಣ. ಕೆಲವೊಂದು ಸಲ ಭಯ ಅಥವಾ ಡಿಪ್ರೆಷನ್ ಇಂತಹ ವಿಚಾರಗಳಿಂದ ಬರುತ್ತೆ. ನನ್ನಿಂದ ಓದೋಕೆ ಆಗ್ತಾ ಇಲ್ಲ, ನಾನು ಫೇಲ್ ಆದ್ರೆ ಹೆಂಗೆ? ಆಗ ನೀವು ಬರೀ ಪರ್ಸೆಂಟೇಜ್ ಗಾಗಿ ಅಲ್ಲ, ನಮ್ಮ ನಾಲೆಡ್ಜ್ ಗಾಗಿ ಓದ್ತಾ ಇದ್ದೀನಿ ಅಂತ ಓದಿ. ನಿಮ್ಮ ಪರ್ಸೆಂಟೇಜ್ ಅಷ್ಟೇ ಇರಲಿ, ಆದ್ರೆ ನಿಮ್ಮ ನಾಲೆಡ್ಜ್ ಮಾತ್ರ ಹೆಚ್ಚಾಗಿರ್ಬೇಕು. ಮತ್ತು ಕೆಲವೊಮ್ಮೆ ಫ್ಯೂಚರ್ ನ ಚಿಂತೆಯಿಂದ, ಲವ್ ಬ್ರೇಕಪ್ ನಿಂದ ಮತ್ತು ಕೆಲವು ಸಮಸ್ಯೆಗಳಿಂದ ಡಿಪ್ರೆಷನ್ ಬರುತ್ತೆ. ಇವುಗಳಿಂದ ನೀವು ದೂರ ಓಡೋ ಬದಲು ಇವುಗಳನ್ನೇ ನಿಮ್ಮ ಮೋಟಿವೇಶನ್ ಆಗಿ ತಗೊಳ್ಳಿ. ನಿಜ ಹೇಳ್ಬೇಕಂದ್ರೆ ಈ ಸಮಸ್ಯೆಗಳೇ ನಿಮ್ಮನ್ನ ಒಬ್ಬ ಪವರ್ಫುಲ್ ಪರ್ಸನ್ ಆಗಿ ಮಾಡೋದು. ಯಾರು ನಿಮ್ಮ ಮೇಲೆ ನೆಗೆಟಿವ್ ಆಗಿ ಪ್ರಭಾವ ಬೀರ್ತಾ ಇರ್ತಾರೋ ಅಂತವರಿಂದ ದೂರ ಇರಿ. ಅಂದ್ರೆ ನಿಮ್ಮ ಸುತ್ತಲೂ ಯಾರಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ, ನೆಗೆಟಿವ್ ಆಗಿ ಯೋಚಿಸ್ತಾ ಇದ್ರೆ ಅಂತವರಿಂದ ದೂರ ಇರಿ. ಯಾಕಂದ್ರೆ ಇವುಗಳು ನಿಮ್ಮ ಮೇಲೂ ಪ್ರಭಾವ ಬೀರಬಹುದು. ಸಮಸ್ಯೆಗಳು ಬಂದಾಗ ಕೂಲ್ ಆಗಿರಿ. ಯಾಕಂದ್ರೆ ಶ್ರೀ ಕೃಷ್ಣ ಹೇಳ್ತಾರೆ, ಇಲ್ಲಿ ಯಾವುದು ಶಾಶ್ವತ ಅಲ್ಲ, ಈ ಸಮಯ ಕಳೆದು ಹೋಗುತ್ತೆ.
ಆಗುತ್ತದೆ. ಈ ಮಾತನ್ನ ಯಾವಾಗ್ಲೂ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಇದು ಒಂದೇ ದಿನದಲ್ಲಿ ಆಗೋದಿಲ್ಲ, ಆದ್ರೆ ಇದು ಒಂದು ದಿನ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ನಿಮ್ಮ ಗುರಿ ಮೇಲೆ ಫೋಕಸ್ ಇಡಿ ಮತ್ತು ಈ ಸಮಯದಲ್ಲಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ಬರುವುದನ್ನು ಅಥವಾ ಹಿಂದೆ ಆಗಿ ಹೋಗಿರೋದನ್ನು ಯೋಚಿಸುತ್ತಾ ಇವತ್ತನ್ನ ಹಾಳು ಮಾಡಬೇಡಿ. ಈ ಸಮಯದಲ್ಲಿ ಆನಂದವಾಗಿ ಬದುಕಿ. ದುಡ್ಡು ಇದು ಲೈಫ್ ನಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ. ನಿಮ್ಮ ಆರೋಗ್ಯದ ಜೊತೆಗೆ ಇದರ ಮೇಲೆ ಫೋಕಸ್ ಮಾಡಿ. ಲೆವೆಲ್ 4 ಕ್ರಾಸ್ ಆಗ್ತಾ ನಿಮಗೆ ಮೆಂಟಲ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಲೆವೆಲ್ 4 ಆದ್ಮೇಲೆ ನಿಮಗೆ ಲೆವೆಲ್ 5 ಬರುತ್ತೆ. ಲೆವೆಲ್ 5 ನಲ್ಲಿ ನಾವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇನ್ನು ಮುಂದೆ ಹೇಗೆ ಹೋಗೋದು, ಲೆವೆಲ್ 5 ಮುಗಿದ್ಮೇಲೆ ಏನ್ ಮಾಡ್ಬೇಕು, ಇದರಲ್ಲಿ ಸಿಗುವ ಪ್ರಾಬ್ಲಮ್ಸ್ ಗಳೇನು ಮತ್ತು ಬೆನಿಫಿಟ್ಸ್ ಗಳೇನು ಎಂಬುದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕಂತಿದ್ರೆ ಲೆವೆಲ್ 5 ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಆಲ್ ಅಲ್ಲಿ ಇಟ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ಮೊದಲು ನೋಡೋದಕ್ಕೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.